ತುಂಬ ಜನರು ಗೋಲ್ ಸೆಟ್ಟಿಂಗ್ನ ಕಲ್ತ್ಕೊಂಡಿರೋ ಪ್ರಾಬ್ಲಮ್ ಇದು. ಏನಪ್ಪ ಅಂದರೆ ಯಾವುದೋ ಒಂದು ಗುರಿ ಇಟ್ಕೊಂಡ್ಬಿಡ್ತಾರೆ. ಕೀಪ್ ಎ ಗೋಲ್ ಆಫ್ 360 ಡಿಗ್ರಿ ಗೋಲ್. ಎಷ್ಟು ಜನ ಈ ರೀತಿ ರಿವ್ಯೂ ಮಾಡ್ತೀರಾ ನಿಮ್ಮ ಗುರಿಗಳನ್ನ, ಎವ್ಯಾಲ್ಯೂಯೇಟ್ ಮಾಡ್ತೀರಾ? ಪ್ರಾಸೆಸ್ ಎಕ್ಸಲೆನ್ಸ್, ಡಿಫೈನ್, ಡೆಮಾನ್ಸ್ಟ್ರೇಟ್, ಓನ್ಲಿ 2 ಥಿಂಗ್ಸ್ ವಾಟ್ ಐ ಆಮ್ ಡೂಯಿಂಗ್. ಟೆಂಪರರಿ ರಿಸಲ್ಟ್ಸ್ ಬಂದೇ ಬರುತ್ತೆ, ಮಾತ್ರ ಸಲ ಬಿಟ್ಬಿಡ್ತಾಳೆ. ಸೋರ್ಸ್ ಆಫ್ ಎನರ್ಜಿ, ಬಿಲೀಫ್ ಅಂಡ್ ಫೇತ್ ಹೋಗ್ಬಿಡುತ್ತೆ. ಯಾಕೆ ಹೋಗುತ್ತೆ? ಬಿಲ್ಡ್ ದಟ್ ಪವರ್ಫುಲ್ ಬಿಲೀಫ್. ಒಂದು ಎಕ್ಸಲೆನ್ಸಿ ಮೇಲೆ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ ಏನಾದ್ರೂ ಫೇತ್ ಕೆಡಿಸ್ಕೊಳಲ್ಲ. ಸೆಲೆಬ್ರೇಟ್, ಆಮೇಲೆ ಏನು? ಅಂಡ್ ತುಂಬ ಜನರು ಗೋಲ್ ಸೆಟ್ಟಿಂಗ್ನ ಕಲ್ತ್ಕೊಂಡಿರೋ ಪ್ರಾಬ್ಲಮ್ ಇದು. ಏನಪ್ಪ ಅಂದರೆ ಯಾವುದೋ ಒಂದು ಗುರಿ ಇಟ್ಕೊಂಡ್ಬಿಡ್ತಾರೆ. 100 crore ಬಿಸ್ನೆಸ್, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಐ ವಾಂಟ್ ಅರ್ನ್ ದಟ್, ಐ ವಾಂಟ್ ಟು ರೀಚ್ ದಟ್ ಸ್ಟೇಜ್, ಐ ವಾಂಟ್ ವಿನ್ ದಟ್ ಮೆಡಲ್, ರೈಟ್? ಏನೋ ಒಂದು ಅನ್ಕೊಂಡ್ಬಿಟ್ಟಿರ್ತಾರೆ. ಒಂದು ಗುರಿನ ಇಟ್ಕೊಂಡ್ಬಿಟ್ಟು ಬೇರೆ ಎಲ್ಲ ಜೀವನದ ಬೇರೆ ರೋಲ್ಗಳನ್ನ ಏನು ಮಾಡ್ಬಿಡ್ತಾರೆ? ಬಿಟ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ ಅವಾಗ? ಒನ್ ಗೋಲ್ ಸಕ್ಸಸ್, ಒನ್ ರೋಲ್ಸ್ ವಂಡರ್ಸ್ ಅಂತ ಕರಿತೀವಿ. ಸೊ ಇಫ್ ಯು ಲುಕ್ ಅಟ್ ಆಟೋ ಸಜೆಷನ್, ನಾವೇನು ಹೇಳ್ತಾ ಇದ್ದೀವಿ ಕೆಲವು ವಾರಗಳಿಂದ ಗ್ಲೇರ್ ಝೋನಲ್ಲಿ, ಐ ಆಮ್ ಎಕ್ಸೆಲಿಂಗ್ ಇನ್ ಆಲ್ ದ ರೋಲ್ಸ್. ಸೊ ಏನಾಗುತ್ತೆ? ವಿ ಸಿ ಎನ್ ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಕೌಂಟ್ರಲ್ಲಿ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಸ್ಟಮರ್ ಮಾತಾಡಿಸ್ತಾನೆ, ಏನು ಸ್ವಾಗತ ಮಾಡೋದೇನು, ವಿಶ್ ಮಾಡೋದೇನು, ಸೂಪರ್ ಬಿಸ್ನೆಸ್ಸಲ್ಲಿ. ಮನೆಗೆ ಹೋಗಿದ ತಕ್ಷಣ ದುರ್ವಾಸ ಮುನಿಗಿನ ಅವ್ರ ಅಪ್ಪ, ಅವನು ಅಪ್ಪ ಅಂದಿಸ ಏನದು ಈ ಲುಕ್ ಅಟ್. ಅದೇ ಒಂದು ಕಸ್ಟಮರ್ 10 ರೂಪಾಯಿ ಬಿಲ್ ಮಾಡೋ ಕಸ್ಟಮರ್ ಬಂದರೆ, ಎಸ್ ಮೇಡಮ್, ಅಂಡ್ ಎಕ್ಸಾಕ್ಟ್ಲಿ ದಟ್ ಪರ್ಸನ್ ಗೋಸ್ ಟು ಹೋಮ್ ಅಂಡ್ ಅಪ್ಪ ಅಂದಿದ ತಕ್ಷಣ ಸಾಕು ಹೆಂಗೆ ಹುರಿದು ಬೀಳ್ತಾ ಇರ್ತಾನೆ ಅಂತ ಹೇಳಿದ್ರೆ, ಯಾಕೆ ಹಿಂಗೆ? ಹಿಸ್ ಗೋಲ್ ಈಸ್ ಓನ್ಲಿ ಒನ್ ಗೋಲ್, ಐ ಶುಡ್ ಬಿ ಎನ್ ಎಕ್ಸಲೆಂಟ್ ಬಿಸ್ನೆಸ್ ಮ್ಯಾನ್. ನಮ್ಮ ಪೀಪಲ್ ಏನು ಊರಿಗೆಲ್ಲ ಉಪಕಾರಿ. ನಾನು ಹೇಳಲಿಲ್ಲ, ನೀವು ಹೇಳ್ತಾ ಇರೋದು. ಊರಿಗೆಲ್ಲ ಏನವರು ಎಂಥ ಮನುಷ್ಯಪ್ಪ, ಯಾರು ಏನು ಕೇಳಿದ್ರು ಏನೋ ಇಲ್ಲ ಅಂತ ಹೇಳೋದಿಲ್ಲ, ಏನು ಬೇಕಾದ್ರೂ ಎತ್ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಬರ್ತಾರೆ, ಏನು ಗ್ರೇಟ್ ಸೋಷಿಯಲಿಸ್ಟು, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಮನೇಲಿ ವೈಫ್, ಬನ್ನಿರಿ ಶಾಪಿಂಗ್ ಹೋಗೋಣ. ಶಾಪಿಂಗಾ? ಯಾಕೆ ನಗ್ತಾ ಇದ್ದೀರಾ ಒಳಗಡೆನೆ? ಕೀಪ್ ಎ ಗೋಲ್ ಆಫ್ 360 ಡಿಗ್ರಿ ಗೋಲ್. ಸೊ ಫಸ್ಟ್ ಥಿಂಗ್, ಸೊ ನಮ್ಮ ಜೀವನ ಯಾವಾಗ ಸರ್ವತೋಮುಖವಾಗಿ ನೆಮ್ಮದಿಯಾಗಿರೋದಂದರೆ ನಮ್ಮ ಗುರಿಗಳೇನಾಗಿರಬೇಕು, ಎಲ್ಲ ಡೈರೆಕ್ಷನಲ್ಲೂ ಸೆಟ್ ಮಾಡ್ಕೊಂಡಿರಬೇಕು. ಸಿ ಯೂಶಲಿ ಏನಾಗುತ್ತೆ, 8ರಿಂದ 10 ನಾವು ಬರೀ ಒಂದೇ ಒಂದು ಗುರಿ, ವೆಲ್ತ್ ವೆಲ್ತ್ ವೆಲ್ತ್, ಆರ್ ಅಕ್ಯುಮುಲೇಟ್ ಬ್ಯಾಂಕ್ ಬ್ಯಾಲೆನ್ಸ್, ಅಕ್ಯುಮುಲೇಟ್ ಬ್ಯಾಂಕ್ ಬ್ಯಾಲೆನ್ಸ್, ಅಕ್ಯುಮುಲೇಟ್ ಬ್ಯಾಂಕ್ ಬ್ಯಾಲೆನ್ಸ್. ಸಾರಿ, ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ರಾಂಗ್, ಇಟ್ ಇಸ್ ಆ್ಯಕ್ಚುಲಿ ಬೇಕು. ನಿಮ್ಮ ಘನತೆ ಗೌರವ ನೀವು ಎಷ್ಟು ಬೆಳೆದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಹೋಲಿಸ್ಟಿಕ್ ಬೆಳವಣಿಗೆ ಬೇಕಾಗಿರೋದು. ಸೊ ನನ್ನ ಆಸೆ ಇತ್ತು, ನಾನು ಫೇಲ್ ಆದಾಗ ಸ್ಟೇಜ್ ಮೇಲೆ 9th ಸ್ಟ್ಯಾಂಡರ್ಡಲ್ಲಿ, ಐ ಶುಡ್ ಬಿ ಎನ್ ಎಕ್ಸ್ಟ್ರಾರ್ಡಿನರಿ ಕಮ್ಯುನಿಕೇಟರ್. ಸಾಲ ಆದಾಗ ದುಡ್ಡು ಬೇಕಂತ ಆಸೆ ಇತ್ತು. ಸೊ ಎರಡರ ಮೇಲೆ ಕೆಲಸ ಮಾಡ್ತಾ ಆರೋಗ್ಯ ಕೆಡಿಸ್ಕೊಂಡಿದ್ದೆ, ಫ್ಯಾಮಿಲಿ ರಿಲೇಷನ್ಶಿಪ್ ಹಾಳಾಗಿತ್ತು, ಸೋಷಲ್ ಇಲ್ವೇ ಇಲ್ಲ, ರಿಲೇಟಿವ್ಸ್ ಫಂಕ್ಷನ್ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ದಟ್ ಮಿಸರಬಲ್ ಒನ್ ಏರಿಯಾ ಗ್ರೋತ್ ಆರ್ ಒನ್ ಡೈರೆಕ್ಷನ್ ಗ್ರೋತ್. Imagine you go to a gym and you pick up only one activity. ಒಂದು 6 ತಿಂಗಳು ಒಂದೇ ಕೆಲಸ ಮಾಡ್ತಾ ಇದ್ರೆ ಜಿಮ್ಮಲ್ಲಿ, ಒಂದು ಆ್ಯಂಗಲ್ ಮೇಲೆ ಅಥವಾ ಒಂದು ಆರ್ಗನ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ, ಹಾಂ ಕರೆಕ್ಟ್. ಸಿಮಿಲರ್ಲಿ ತುಂಬ ಜನರಿಗೆ ಲೈಫಲ್ಲಿ ಏನಾಗಿರುತ್ತೆ, ಸೋ ಮೆನಿ ಗೋಲ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ಒನ್ ಗೋಲ್ ಈಸ್ ಇಂಪಾರ್ಟೆಂಟ್. ಸೊ ವಿ ನೀಡ್ ಟು ಚೆಕ್ ಅವರ್ ಗೋಲ್ಸ್. 360 ಗೋಲ್ ಇದೆಯಾ, 360 ಡಿಗ್ರಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವ ಅಥವಾ ಒಂದು ಗೋಲಲ್ಲಿ ವರ್ಕ್ ಮಾಡ್ತಾ ಇದ್ದೀವ. ಎವ್ಯಾಲ್ಯೂಯೇಟ್ ಗೋಲ್ಸ್. ಎರಡನೇದು, ಆಫ್ಟರ್ ಸಮ್ ಟೈಮ್ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಗುರಿಗಳು ನಾವು ಅಚೀವ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಶಕ್ತಿ ಜಾಸ್ತಿ ಆಗ್ಬಿಟ್ಟಿರುತ್ತೆ, ತುಂಬ ಜಾಸ್ತಿ ಆಗಿರುತ್ತೆ. ಕೆಲವು ಸತಿ ನಮ್ಮ ಗುರಿಗಳು ತುಂಬ ಚಿಕ್ಕದಾಗಿರುತ್ತೆ, ಅದಕ್ಕೆ ನಾವು ಮೋಟಿವೇಟ್ ಆಗ್ತಾ ಇರೋದಿಲ್ಲ. ಕೀಪ್ ನೌ ಅಂಡ್ ದೆನ್ ಎವ್ಯಾಲ್ಯೂಯೇಟ್ ಯುವರ್ ಗೋಲ್ಸ್. ಇದೇನಾ ನನಗೆ ಬೇಕಾಗಿರೋದು? ಎಷ್ಟು ಜನ ಈ ರೀತಿ ರಿವ್ಯೂ ಮಾಡ್ತೀರಾ ನಿಮ್ಮ ಗುರಿಗಳನ್ನ, ಎವ್ಯಾಲ್ಯೂಯೇಟ್ ಮಾಡ್ತೀರಾ? ಇದೇ ಬೇಕಾಗಿರೋದು ನನ್ನ ಗುರಿ, ಇದು ಕರೆಕ್ಟಾಗಿ ಚೇಸ್ ಮಾಡ್ತಾ ಇದ್ದೀನಿ. ವಿಲ್ ಬಿ ವೆರಿ ಹ್ಯಾಪಿ ಫಾರ್ ಎವರ್. ಇನ್ಫ್ಯಾಕ್ಟ್ ಯು ಲಿವ್ ಎ ಲೆಗಸಿ. ಸಣ್ಣ ಸಣ್ಣ ಗುರಿಗಳೇನಾಗುತ್ತೆ, ಅಚೀವ್ ಮಾಡ್ಬಿಡ್ತೀವಿ, ಬಟ್ ಆದರೆ ದೊಡ್ಡ ಗುರಿಗಳನ್ನ ಇಟ್ಕೊಳ್ಳಿಕ್ಕೆ ಎಲ್ಲೋ ಕಡೆ ಭಯ ಇರುತ್ತೆ. ಸೊ 360 ಡಿಗ್ರಿ ಗೋಲ್ಸ್ ಬೇಕು. ಒನ್ ರೋಲ್ ವಂಡರ್ ನೋ ಯೂಸ್.
360 goal, and keep rechecking your goals. ಅಂಡರ್ಪ್ಲೇ ಓವರ್ ಪ್ಲೇ ಎರಡೂ ಬೇಡ. ನಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನು ಸ್ವಲ್ಪ ಅನ್ಲಾಕ್ ಮಾಡೋಂಥ ಗುರಿಗಳು ಇಟ್ಕೊಬೇಕು. ವಿಲ್ ಬಿ ನಾಟ್ ಗೆಟಿಂಗ್ ಡಿಸಪಾಯಿಂಟೆಡ್, ವಿಲ್ ವರ್ಕ್ ಟುವರ್ಡ್ಸ್ ಅವರ್ ಡಿಸರ್ವಿಂಗ್ನೆಸ್, ರೈಟ್? ಸೊ ಐ ವಿಲ್ ಚೇಸ್ ಮೈ ಟಾರ್ಗೆಟ್ಸ್. ಐ ಚೇಸ್ ಮೈ ಟಾರ್ಗೆಟ್ಸ್. ಫಸ್ಟ್ ಒಂದು ದೊಡ್ಡ ಗುಂಡಿನ ಬಾಂಬ್ ಏನದು ಕಲ್ಲು ಗುಂಡನ್ನ ಹಾಕ್ತಾನೆ. ಕಲ್ಗುಂಡು ಹಾಕಿದಾಗ ಅಕ್ಕಪಕ್ಕದವ್ರೆಲ್ಲ ನೋಡಿ ಯಾರೋ ಒಬ್ಬರು ಇಬ್ಬರು ಸಾಯ್ತಾರೆ ಅನಿಸುತ್ತೆ. ಒಂದು ಸ್ವಲ್ಪ ಮಾತ್ರ ಇಂಪ್ಯಾಕ್ಟ್ ಆಯ್ತು, ಅವ್ರು ನಗ್ತಾ ಇರ್ತಾರೆ, ಇವನು ಎಂಥದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರು ನೆಕ್ಸ್ಟ್ ಏನು ಮಾಡ್ತಾನೆ, 2 ಗುಂಡುಗಳಿಗೆ ದೊಡ್ಡ ಬಟ್ಟೆಗಳು ಟೆಂಟ್ಗಳನ್ನೆಲ್ಲ ಬಿಡಿಸ್ಬಿಟ್ಟು, ಟೆಂಟ್ಗಳ ಮೇಲೆ ಇರೋ ಬಟ್ಟೆಗಳನ್ನ ತೆಗೆದ್ಬಿಟ್ಟು ಎಲ್ಲ ಹೊಲಿದ್ಬಿಟ್ಟು ಸೇರಿಸ್ಬಿಟ್ಟು ಆ 2 ಕಲ್ಲು ಗುಂಡುಗಳನ್ನ ಒಟ್ಟಿಗೆ ಏನು ಮಾಡಿಸ್ತಾರೆ, ಶೂಟ್ ಮಾಡಿಸ್ತಾನೆ. ಶೂಟ್ ಮಾಡಿದ್ಮೇಲೆ ಇವನು ತುಂಬ ಸಿಂಪಲ್ಲಾಗಿ ಏನು ಮಾಡ್ತಾನೆ, ಒಂದೇ ಒಂದು ಆರೋಗೆ ಬೆಂಕಿ ಹಚ್ಬಿಟ್ಟು ಬಿಡ್ತಾನೆ. ಸೊ ಆ ಬಟ್ಟೆಗಳಿಗೆಲ್ಲ ಏನು ಹಾಕಿರ್ತಾರೆ, ಆಯಿಲ್ ಹಚ್ಚಿರ್ತಾರೆ. ಅಷ್ಟು ಜನ ಒಟ್ಟೊಟ್ಟಿಗೆ ಏನು ಹಾಕ್ತಾರೆ, ಏನಿದ್ರ ಅರ್ಥ? ಸ್ಮಾರ್ಟ್ ಇರೋದ್ರಲ್ಲೇ ಬೆಸ್ಟ್. ನೋ, ದಟ್ಸ್ ಅ ಪ್ರಾಸೆಸ್ ವಿಚ್ ಗಿವ್ಸ್ ಮೋರ್ ರಿಸಲ್ಟ್ಸ್. ಇಟ್ಸ್ ಅ ಪ್ರಾಸೆಸ್. ಸೊ ನಾವು ನಮ್ಮ ಒಂದು ಜೀವನದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಮೋಷ್ನಲ್ ಬೀಯಿಂಗ್ಸ್. ವಿ ಡೋಂಟ್ ವರ್ಕ್ ವಿತ್ ಅ ಪ್ರಾಸೆಸ್. ಪ್ರಾಸೆಸ್ ಅಂದರೆ ಏನು, ಇದನ್ನು ಹೀಗೀಗೆ ಮಾಡಿದ್ರೆ ಇದೇ ರಿಸಲ್ಟ್ ಸಿಗುತ್ತೆ ಅನ್ನೋದು ಪ್ರಾಸೆಸ್. ನಮ್ಮ ಎಮೋಷನ್ಸ್ ವೇರಿ ಆಗ್ತಾ ಹೋಗುತ್ತೆ. want to achieve great things in life and business, in family, set the processes right. If the processes are right, results are ಹಾಗೆ ಬರಬೇಕು, ಅದು ಚೇಂಜ್ ಆಗೋದಿಲ್ಲ. ವಿ ಆರ್ ವೆರಿ ಕ್ಲಿಯರ್ ಇನ್ ಅವರ್ ಸೆಲ್ಲಿಂಗ್. 5 steps ಅಂತಿದೆ. ಯೂಸ್ ದ 5 steps. ಪರ್ಸನ್ಗೆ ಆಪೋಸಿಟ್ ಪರ್ಸನ್ಗೆ ಏನೋ ಆಸಕ್ತಿಯ ಮಟ್ಟ ಜಾಸ್ತಿ ಆಗುತ್ತೆ. 10 ಜನರು ನಂಗೆ ಮೀಟ್ ಮಾಡಿದ್ರೆ, ಇಫ್ ದ ವ್ಯಾಲ್ಯೂ ಆಫ್ ಯುವರ್ ಪ್ರಾಡಕ್ಟ್ ಪ್ರೈಸ್ ಇಸ್ ರೇಂಜಿಂಗ್ 500 to 1000 rupees, minimum 3 to 4 people has to buy the product. And ಈ ಪ್ರಾಡಕ್ಟ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಯೂಸ್ ಎ ರೈಟ್ ಪ್ರೆಸೆಂಟೇಷನ್ ಟು ಕಸ್ಟಮರ್. 10 ಜನಕ್ಕೆ ನೀವು ಪ್ರೆಸೆಂಟ್ ಮಾಡಿದ್ರೆ, ಬೇಸ್ಡ್ ಆನ್ ಯುವರ್ ಪ್ರೈಸ್ ವ್ಯಾಲ್ಯೂ ಇಷ್ಟು ಜನ ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ವಾಟ್ ಯು ನೀಡ್ ಟು ಟ್ರಾನ್ಸ್ಫರ್ ಟು ಯುವರ್ ಸೇಲ್ಸ್ ಟೀಮ್ ಆರ್ ಯುವರ್ ಮ್ಯಾನೇಜ್ಮೆಂಟ್ ಟೀಮ್ ಇಸ್ ಅ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಸೊ ಇನ್ ಯುವರ್ ಫ್ಯಾಮಿಲಿ ಇಟ್ಸ್ ಅ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಇಷ್ಟು ಗಂಟೆಗೆ ಎದ್ರೆ ಇವರು ಈ ಕೆಲಸ ಮಾಡಬೇಕು, ಇವ್ರ ಕೆಲಸ. ಸಂಜೆ ಬಂದಮೇಲೆ ಮನೇಲಿ ಇಷ್ಟು ಜನರು ಈ ಕೆಲಸ ಇರಬೇಕು. ಇಟ್ಸ್ ಅ ಸೋಷಿಯಲ್ ಆರ್ಗನೈಜೇಷನ್ ಆರ್ ಎ ಬಿಸ್ನೆಸ್ ಆರ್ಗನೈಜೇಷನ್ ಆರ್ ಎನ್ NGO ಆರ್ ಹೌಸ್ ಆರ್ ಇವನ್ ಎ ಗ್ಲೇರ್ ಝೋನ್. Everything is a process. If your process is set properly, results by default will come. ನಾವು ಪ್ರಾಸೆಸ್ನ ಡಿಫೈನ್ ಮಾಡಿರಲ್ಲ, ಏನಾಗುತ್ತೆ ಅದರಿಂದ? We don't excel. Correct. So set the process very clearly. Last 8 years, we are upgrading the process, only improvement of the process. And what level today consumer world we have reached, only process excellence. We have defined the goal, defined the target. This is where we want to reach. So every department in business, we are upgrading. Process na check ಮಾಡ್ತಾ ಇದೀವಿ, ಎಲ್ಲೆಲ್ಲಿ ಸರಿಗಿದೆ ಏನು ಸರಿಗಿಲ್ಲ. Recruitment process, retaining process, promotion process, production process. See, my job is bare minimal in consumer world. Why? I work only on process development work. Define, demonstrate, only 2 things what I am doing. Define the process, demonstrate the process, and cross-check that. Finance management, HR management, brand building, every department is set very clearly. See, I cannot say that 250 branches will happen next year. It's not in my hand. In my control, in my hand is only one thing. What is that? Process. So I'm looking at the whole life horizon. Ilinda allivargunu. Temporary results bande barutte. Kelu sati setback agutte, kelu sati success barutte.
ಸೊ ಸಕ್ಸಸ್ ಇಲ್ಲಿ ಹೋಗಿ ಕುಡ್ದು, ಫೇಲ್ಯೂರು ಇಲ್ಲಿ ಹೋಗಿ ಕುಡ್ದು. ಏನಂಗಂದ್ರೆ ಏನಂಗಂದ್ರೆ ಸಕ್ಸಸ್ ಬಂದಿದ ತಕ್ಷಣ ಏನಾಗುತ್ತೆ? ಈಗ ಯಾಕೆ ತುಂಬ ಜನ ಗ್ರೇಟ್ ಅಚೀವ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಅವಾಗಲೇ ನಾವು ಸ್ಟಾರ್ಟ್ ಮಾಡೋದಲ್ಲ, ಬೇಸಿಕ್ ಎಕ್ಸ್ಪೆಕ್ಟೇಷನ್, ಕಾರು, ಬಂಗ್ಲೆ, ಮನೆ, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸು, ಏನದು ಇದು ಬರಬೇಕು ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಬಂದಿದ ತಕ್ಷಣ ಏನಾಗುತ್ತೆ? ಸಾಕು. ಸೆಲ್ಫ್ ಮಾಸ್ಟ್ರಿ ಮಾಡಿದವ್ರು ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ಇವಾಗ ಸೆಲ್ಫ್ ಮಾಸ್ಟ್ರಿ ಕೋರ್ಸ್ 1 ತಿಂಗಳಿರುತ್ತಲ್ವಾ, ಸಡನ್ಲಿ ಚೇಂಜ್ ಆಗ್ಬಿಡ್ತಾರೆ. ಬೆಳಗ್ಗೆ ಎದೊಳಗೆ ಶುರು ಮಾಡ್ತಾರೆ, ಮನೇಲಿ ಎಲ್ಲರ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡೋಕೆ ಶುರು ಮಾಡ್ತಾರೆ, ಮಕ್ಳಿಗೆ ಕೇರ್ ಮಾಡೋಕೆ ಶುರು ಮಾಡ್ತಾರೆ. ಸಡನ್ನಾಗಿ ವೈಫ್ ಅಂದ್ಕೊಳ್ತಾರೆ, ಅಯ್ಯೋ ಎಷ್ಟು ಚೇಂಜ್ ಆಗ್ಬಿಟ್ರು ನಮ್ಮ ಹಸ್ಬೆಂಡು, ಏನು ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಮನೇಲಿ ಹಿಂಗೆ ಮಾಡ್ತಾ ಇಲ್ಲ, ಹೀಗೆ ಅಂಡ್ ದೇ ಫೀಲ್ ವೆರಿ ವೆರಿ ಹ್ಯಾಪಿ. ಹೋಗಿ ಎಲ್ಲೋ ಹೋಗ್ತಾ ಇದ್ರು, ಇನ್ನೂ ಸ್ವಲ್ಪ ಹೋಗಿ, ಇನ್ನೂ ಸ್ವಲ್ಪ ಹೋಗಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಿಂಗೆ ಆಯಿತು. ಇನಿಷಿಯಲಿ ಕೋರ್ಸ್ ಮುಗಿದಾಗ ಫಸ್ಟ್ ಬ್ಯಾಚ್ ಮಾಡಿದವನಿಗೆ ತಡ್ಕೊಳಕ್ಕಾಗಿಲ್ಲ, ನೆಕ್ಸ್ಟ್ ಏನು ಮಾಡ್ಬೇಕಂತ ಗೊತ್ತಿಲ್ಲ, 2ನೇ ಬ್ಯಾಚ್ ರಿವ್ಯೂ ಮಾಡ್ದ ಅವನು. ಸೆಕೆಂಡ್ ಬ್ಯಾಚ್ ಆಲ್ಸೋ ಈ ರಿವ್ಯೂ ಕೂತ್ಕೊಂಡು ಕಂಟಿನ್ಯೂ ಮಾಡ್ದೆ 2ನೇ ಬ್ಯಾಚ್. ನನಗೆ ಗೊತ್ತಾಗ್ತಾ ಇಲ್ಲ ಸತ್ಯ ಎಷ್ಟೊಂದು ಚೆನ್ನಾಗಿದೆ ಕ್ಲಾಸ್ ಮಾಡ್ತೀನಿ ಕೂತ್ಕೊ ಅಂತ ಹೇಳಿದ್ದೆ. ನನಗೆ ಪ್ರಾಕ್ಟೀಸ್ ಆಗಬೇಕಾಗಿತ್ತಲ್ವಾ. ರೈಟ್. ಸೊ ಟೆಂಪರರಿ ಸಕ್ಸಸ್ ಬಂದಾಗ ಏನಾಗುತ್ತೆ? ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಕರೆಕ್ಟ್. ಏನು ಮಾಡ್ತೀವಿ ನಾವು ಅವಾಗ? ರಿಲ್ಯಾಕ್ಸ್ ಆಗ್ಬಿಟ್ಟು ಸಾಕು ಅಂತ ಬಿಟ್ಬಿಡ್ತೀವಿ. ತುಂಬ ಜನ ಜೀವನದಲ್ಲಿ ಮಾಡೋದಿದೆ ತಪ್ಪು. ಒಂದು ಲೆವೆಲ್ ರೀಚ್ ಆಗಿ ಓಕೆ ಇದು ಸಾಕು ನಾನು ಅಚೀವ್ ಮಾಡಿದ್ದೀನಿ ಅಂದ್ಬಿಟ್ಟು ಏನು ಮಾಡ್ತೀವಿ? ವಿ ಸ್ಟಾಪ್ ದೇ. ನೋಡಿ ಪ್ಲೀಸ್ ಡೋಂಟ್ ಸ್ಟಾಪ್. ಏನು ಮಾಡಬೇಕು? ನೋ ಪಾಸ್ ಗೀಸ್ ಏನೂ ಇಲ್ಲ ಲೈಫಲ್ಲಿ. ಉಸಿರಾಡೋದು ಪಾಸ್ ಮಾಡ್ತೀರಾ? ಉಸಿರಾಡೋದು ಪಾಸ್ ಮಾಡ್ತೀರಾ? ಇಲ್ಲ ಅಲ್ವಾ? ಸೊ ವೈ ಟು ಪಾಸ್? There is no pause in life. There is only full stop. No pause, only full stop. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಯಾರಾದರೂ ಬೈದ್ಬಿಟ್ರು, ಫೇಲ್ ಆಯಿತು, ಸಣ್ಣ ಸೆಟ್ ಬ್ಯಾಕ್ ಆಯಿತು, ಏನೋ ಮಾಡ್ಬೇಕಂತ ಹೋಗ್ತೀವಿ, ಏನೋ ಒಂದು ಸೆಟ್ ಬ್ಯಾಕ್ ಆಯಿತು, ಒಂದು ಸ್ವಲ್ಪ ಲಾಸ್ ಆಯಿತು, ಯಾರೋ ಬೈದ್ರು ಅಥವಾ ಸಮಥಿಂಗ್ ಹ್ಯಾಪನ್ಸ್, ಏನು ಮಾಡ್ತೀವಿ? ಎವ್ರಿಥಿಂಗ್ ಈಸ್ ಟೆಂಪರರಿ ಇನ್ ದ ಲೈಫ್, ನಥಿಂಗ್ ಈಸ್ ಪರ್ಮನೆಂಟ್. ಪರ್ಮನೆಂಟ್ ಯಾವುದು? ನೀವು ಹೋದ್ಮೇಲೆ ಏನಿದೆ ಅದೇ ಪರ್ಮನೆಂಟ್. ಮ್ಯಾರಿಕಾಮ್ ಫಿಲಮ್ ಎಷ್ಟು ಜನ ನೋಡಿದ್ದೀರಾ? ಮ್ಯಾರಿಕಾಮ್. ಓಕೆ. ಸೊ ಮ್ಯಾರಿಕಾಮ್ ಫಿಲಮಲ್ಲಿ ಏನಾಗುತ್ತೆ, ಶಿ ರೀಚಸ್ ಎ ಪೀಕ್ ಲೆವೆಲ್. ಏನವರು ಬಾಕ್ಸರ್ ಅಲ್ವಾ? ಸೊ ಶಿ ಅಚೀವ್ಸ್ ಎ ಟಾಪ್ ಲೆವೆಲ್. ಹೋಗ್ತಾ ಹೋಗ್ತಾ ಹೋಗ್ತಾಳೆ, ಮದುವೆ ಆಗುತ್ತೆ ಅವಳಿಗೆ. ಅದೇ ಮದುವೆ ಆಗಂಗಿಲ್ಲ ಆ್ಯಕ್ಚುಲಿ, ಅವಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ಶಿ ಡಿಸೈಡ್ಸ್ ಟು ಗೆಟ್ ಮ್ಯಾರಿ. ಮದುವೆನೂ ಆಗ್ತಾಳೆ. ಕೋಚ್ ಬರ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ ಇನ್ನೂ ಎಷ್ಟೊಂದು ಅಚೀವ್ ಮಾಡಬೇಕಾಗಿದೆ, ಮದುವೆಗೆ ಹೋಗ್ಬಿಟ್ಟೆ ನೀನು ಅಂತ ಕೋಪ ಬಂದ್ಬಿಡುತ್ತೆ. ಸೊ ಕೋಚ್ ಅವ್ನು ಏನು ಮಾಡ್ತಾರೆ, ಮಾತಾಡ್ಸಲ್ಲ, ಬಿಟ್ಬಿಡ್ತಾಳೆ. ಆ್ಯಂಡ್ ಶಿ ಸ್ಟಾಪ್ಸ್ ಫೈಟಿಂಗ್ ಫಾರ್ ಸಮ್ ಟೈಮ್, ಬಾಕ್ಸಿಂಗ್. ಬಟ್ ಅವಳು ಆ್ಯಕ್ಚುಲಿ ವಾಪಸ್ ಮತ್ತೆ ಬಾಕ್ಸಿಂಗ್ ಬರಬೇಕಂತ ಆಸೆ ಇರುತ್ತೆ. ಮಗು ಆಗುತ್ತೆ. ಮಗು ಆದಮೇಲೆ ಏನಾಗುತ್ತೆ, ಸೊ ಶಿ ಡಿಸ್ಕನೆಕ್ಟ್ಸ್ ವಿತ್ ದ ಕೋಚ್. ಬಟ್ ಆದರೂ ಬಾಕ್ಸಿಂಗ್ ಬೇಕಲ್ವ ಮತ್ತೆ ಇವಾಗ. ಸೊ ಯಾವುದೋ ಬೇರೆ ಕೋಚಿಂಗ್ ತೊಗೊಂಡು ಮತ್ತೆ ಬಾಕ್ಸಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಹೋಗ್ತಾಳೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನು ಗೆಲ್ಲಕ್ಕಾಗಲ್ಲ ಅವಳ ಕೈಲಿ. ಓಕೆ, ಆ್ಯಂಡ್ ಐ ಕಾಲ್ ಇಟ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಇಟ್ಸ್ ಕಾಲ್ಡ್ ಆಸ್ ಸೋರ್ಸ್ ಆಫ್ ಎನರ್ಜಿ. ಸೊ ನಾವೇನು ಇದುವರೆಗೂ ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮನ್ನು ಅರ್ಹತೆ ಬೆಳೆಸಿದೆ, ಇಲ್ಲಿಂದ ಇನ್ನೂ ಕರ್ಕೊಂಡು ಹೋಗುತ್ತೆ, ಅದಕ್ಕೇನೋ ಒಂದು ಎನರ್ಜಿ ಇರುತ್ತೆ. ಅವರ್ ಸೋರ್ಸ್ ಆಫ್ ಎನರ್ಜಿ ಕುಡ್ ಬಿ ಅವರ್ ಮದರ್. ಅವ್ರು ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ್ಯಂಡ್ ಯು ಗೆಟ್ ಡಿಸ್ಕನೆಕ್ಟ್ ಫ್ರಮ್ ಹರ್. ಸಂಬಡಿ ಕೇಮ್ ಅಂಡ್ ದೇ ವರ್ ಡಿಸ್ಕಸಿಂಗ್. ದಾವಣಗೆರೆಯಿಂದ ಬಂದಿದ್ರು, ಬುಕ್ ನೋಡಿಬಿಟ್ಟು ಓದಿ. ಓಕೆ, ಮಾತಾಡಬೇಕಾದ್ರೆ ಏನೋ ಬೇರೆ ಒಂದು ಮಾಡೋಕ್ಕೆ ಹೋಗಿ ತಂದೆ ತಾಯಿಗಳಿಂದ ದೂರ ಆಗಿ ಅವ್ರು ಚಿತ್ರದುರ್ಗ ಇದ್ದಾರೆ, ಇವ್ನು ದಾವಣಗೆರೆ ಇದ್ದಾನೆ, ಮದುವೆ ಆಗಿದೆ. ನಾನು ವಾಪಸ್ ಕೇಳಿದೆ ಏನೆಲ್ಲ ಇಶ್ಯೂ ಇದೆ ಅಂತೆಲ್ಲ ಕೇಳಿದ್ಮೇಲೆ ಸಿಂಪಲ್ ಕ್ವಶನ್ ಕೇಳಿದ್ದು, ಜಾಯಿಂಟ್ ಫ್ಯಾಮಿಲಿನ? ಇಲ್ಲ ನಾನು ಸಪ್ರೇಟ್ ಇದ್ದೀನಿ. ನನಗೆ ರಿಯಲೈಸ್ ಸಿ, ನೀನು ಬೇಸಿಕ್ ಆದ್ಯ ಕರ್ತವ್ಯ ನಿಂದು ತಂದೆ ತಾಯಿಗಳನ್ನ ನೋಡ್ಕೊಳೋದು. ಅವನೊಬ್ಬನೇ ಮಗ. ಆ್ಯಂಡ್ ನೀನು ಅವ್ರನ್ನ ಬಿಟ್ಬಿಟ್ಟು ನೀನು ಏನೋ ಸಾಧನೆ ಮಾಡೋಕ್ಕೆ ಹೋಗ್ತೀಯ, ನಿನಗೆ ಆಗತ್ತೆ ಅಚೀವ್ ಮಾಡಲಿಕ್ಕೆ. ಮಾತಾಡಿಸ್ತಾನೂ ಇಲ್ಲ. ಯುವರ್ ಸೋರ್ಸ್ ಆಫ್ ಎನರ್ಜಿ ಕುಡ್ ಬಿ ಯುವರ್ ಫಾದರ್, ಯುವರ್ ಮದರ್, ಯುವರ್ ಕೋಚ್, ಯುವರ್ ಗಾಡ್. ಆ್ಯಂಡ್ ದಿಸ್ ಇಸ್ ವೇರ್ ಲಿಟಲ್ ಶೇಕ್ ಆಗಿಬಿಡ್ತೀವಿ ನಾವು. ಏನೋ ಟೆಂಪರರಿ ರಿಸಲ್ಟ್ಸ್, ಟೆಂಪರರಿ ಸೆಟ್ ಬ್ಯಾಕ್, ಟೆಂಪರರಿ ಅಪ್ಸ್ ಆ್ಯಂಡ್ ಡೌನ್. ಏನಾಗುತ್ತೆ ಬಿಲೀಫು?
ಬಿಲೀಫ್ ಏನಾಗುತ್ತೆ? ಬಿಲೀಫ್ ಏನಿಗೆ ಶೇಕ್ ಆಗುತ್ತೆ? ಟಫ್ ಸಿಚುಯೇಷನ್ಸ್ ಅಲ್ಲಿ ಬಿಲೀಫ್ ಅಂಡ್ ಫೇತ್ ಹೋಗ್ಬಿಡುತ್ತೆ. ಯಾಕೆ ಹೋಗುತ್ತೆ? ಇಮೋಷನಲಿ ಡೌನ್ ಆಗಿರ್ತೀವಿ. ಆಮೇಲೆ it's from outside world. So what we need to do in achieving our, chasing a target, build that powerful belief. See, our subconscious is nothing but conditions of belief. ನಮ್ಮ ಒಳಗಡೆಯಿಂದ ಚಿಕ್ಕ ವಯಸ್ಸಿಂದ ಬಿಲೀಫ್ಗಳು ತುಂಬಿಸ್ಕೊಂಡು ಬಂದಿರ್ತೀವಿ ನಾವು, ಫ್ರಮ್ ಪ್ಯಾರೆಂಟ್ಸ್ ಆ್ಯಂಡ್ ಎನ್ವೈರ್ಮೆಂಟ್, ನೆಕ್ಸ್ಟ್ ವಿತ್ ಅವರ್ ಓನ್ ಎಕ್ಸ್ಪೀರಿಯನ್ಸಸ್. ಬೆಳಗ್ಗೆ ಅಲಾರಾಮ್ ಸೆಟ್ ಮಾಡಿರ್ತೀವಿ, ಅಲಾರಾಮ್ ಸೆಟ್ ಮಾಡಿದಾಗ ಏನಾಗಿರುತ್ತೆ, ಇನ್ನೊಂದು 5 ನಿಮಿಷ ಮಲ್ಗೋಣ, ಇನ್ನೊಂದು 5 ನಿಮಿಷ ಮಲ್ಗೋಣ ಅಂತೇಳಿ ಏನು ಮಾಡಿರ್ತೀವಿ, ಪೋಸ್ಟ್ಪೋನ್ ಮಾಡಿ ಮಾಡಿ ಏನಾಗಿರುತ್ತೆ, ಟ್ರೈನ್ ಮಿಸ್ ಆಗಿರುತ್ತೆ. ಟ್ರೈನ್ ಮಿಸ್ ಆಗಿ ಏನು ಅನ್ಸುತ್ತೆ ಗೊತ್ತಾ, ಸಬ್ಕಾನ್ಷಿಯಸ್ ಅಲ್ಲಿ ನೀವು ಅಲಾರಾಮ್ ಇಟ್ಟಾಗ, ಹೆಂಗೋ ಇಡ್ತೀಯ ನೀನು, ಎದೊಳಲ್ಲ, ಇಟ್ಕೋ ಪರವಾಗಿಲ್ಲ, ಅಲಾರಾಮ್ ಇಡೋಕೆ ಇಟ್ಕೋ ಅನ್ಸುತ್ತೆ. ಹೌದಾ? ಎಸ್ ಸರ್ ನೋ? ಸೊ ನಾವು ಏನೇ ಮಾಡ್ಬೇಕಂದ್ರೆ ಸಬ್ಕಾನ್ಷಿಯಸ್ ಒಳಗಡೆಯಿಂದ ಹೇಳ್ತೆ, ಬರ್ಕೋ ನೀನೇನು ಅಚೀವ್ ಮಾಡಲ್ಲ, ಬರೆಯೋದ್ರಲ್ಲಿ ಏನು ಬಂತು. ಡೇ ಪ್ಲಾನ್ ಮಾಡ್ತೀವಲ್ಲ, ಸಬ್ಕಾನ್ಷಿಯಸ್ ಹೇಳಿದೆ ಬರ್ಕೋ ಏನು ಮಾಡಿದ್ರು ಬರ್ಕೋ. ಸೊ ದೇರ್ ಆರ್ ಪೀಪಲ್ ಹೂ ಪೋಸ್ಟ್ಪೋನ್ಸ್. ಬೆಳಗ್ಗೆ ಸ್ನೂಸ್ ಮಾಡೋರು, ನೀವು ಡೇ ಪ್ಲಾನ್ ಮಾಡಿದ್ರು 20 ಕೆಲಸ ಬರೀತಾರೆ, 10 ಕೆಲಸ ಬರೀತಾರೆ, ಎರಡೇ ಮಾಡೋದಷ್ಟೇ. ವೈ? ಬಿಕಾಸ್ your belief system is half ಕೆಲಸ, ಪೋಸ್ಟ್ಪೋನಿಂಗ್ ಕೆಲಸ. ಫೇಲ್ಯೂರ್, ಯಾವಾಗ ಬಿಲೀಫ್ ಕೂತ್ಕೊಂಡ್ಬಿಡುತ್ತೆ, ಇಂಟರ್ನಲ್ ಬಿಲೀಫ್ಸ್ ಆರ್ ಸೋ ಪವರ್ಫುಲ್. your internal beliefs change ಮಾಡಬೇಕಂದ್ರೆ ನನಗೆ ಡಿವೆಂಟೇಜ್ ಬೇಕು. ವೈ? ಇಟ್ಸ್ ಲೈಕ್ ಎ ಸೈಲೆನ್ಸ್. I need to take you to the silence, and then only I need to correct your subconscious beliefs. So beliefs are transactional. ಅಂದರೆ ಒಂದೊಂದು ಟ್ರಾನ್ಸಾಕ್ಷನಲ್ಲೂ ರಿಸಲ್ಟ್ಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಔಟ್ಸೈಡಿಂದ. ಬಟ್ ನನ್ನ ಬಿಲೀಫ್ ನನ್ನ ಒಂದು ಎಕ್ಸಲೆನ್ಸಿ ಮೇಲೆ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ ಏನಾದ್ರೂ ಫೇತ್ ಕೆಡಿಸ್ಕೊಳಲ್ಲ. ವೈ? ಬಿಕಾಸ್ ಫೇತ್ ಈಸ್, ಐ ಥಿಂಕ್ ಐ ಆಮ್ ಡಿಸರ್ವ್ ಟು ರಿಸೀವ್ ದಿಸ್ ರಿಸಲ್ಟ್ ರೈಟ್ ನೌ, ಐ ಆಮ್ ಫೇತ್ಫುಲ್ ಇನ್ ದಿಸ್. ನನಗೇನು ಬರುತ್ತೋ ನಾನು ನಂಬ್ತೀನಿ. ಪ್ರಸಾದ ಲಾಸ್ಟ್ ವೀಕ್ ಮಾತಾಡಿದ್ವಿ, ಹಿರಿಯರಿಂದ ಏನೇ ಬಂದರೂ ಅದು ಪ್ರಸಾದ. ಐ ಬಿಲೀವ್ ಇಟ್. ದ ಸಿಂಪಲ್ ಥಿಂಗ್. ಏನು ಮಾಡ್ಬೇಕು ಯಾವಾಗ್ಲೂ? ಸೆಲೆಬ್ರೇಟ್. ಇನ್ಫ್ಯಾಕ್ಟ್ ಲೈಕ್ ಸಣ್ಣದನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು. ಚಿಕ್ಕದು ಕೂಡ ಚಿಕ್ಕದನ್ನು ಮಾತ್ರ ಮಾಡ್ತೀವಿ, ದೊಡ್ಡದು ಮಾಡೋದೇ ಇಲ್ಲ ಕೆಲವರು. ಫಸ್ಟ್ ಟೈಮ್ ಕಾರ್ ತೊಗೊಂಡಾಗ ಎಷ್ಟು ಜನ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ಲರೂ. ಅದಾದ್ಮೇಲೆ ಸೆಕೆಂಡ್ ಕಾರ್ ತೊಗೊಂಡ್ಮೇಲೆ, ಕಾರ್ ಚೇಂಜ್ ಮಾಡಿದ್ಮೇಲೆ ಮಾಡಿಲ್ಲ ಅಲ್ವಾ? ಫಸ್ಟ್ ಮಗುಗೆ ಏನು ಜೋಡ್ ಸೆಲೆಬ್ರೇಷನ್ ಅಲ್ವಾ? ಫಸ್ಟ್ ಬರ್ಡೇ ಏನು ಸೆಲೆಬ್ರೇಟ್ ಮಾಡಿದ್ರಿ ಅಲ್ವಾ? ಬಾ ನಿಮ್ಮ ಮಗುದು. ಆಮೇಲೆ 2ನೇ ಬರ್ಡೇ, 3ನೇ ಬರ್ಡೇ. ಯು ಟಾರ್ಚರ್ಡ್ ಯುವರ್ ಕಿಡ್ ಆನ್ ಫಸ್ಟ್ ಇಯರ್ ಬರ್ಡೇ. ನಿಜ ತಾನೇ? ನಾವೀಗ 10ನೇ ವರ್ಷದ ಮಗು, ಮೈ ಸನ್ ನಾವು 5th ಇಯರ್ ಬರ್ಡೇ ಒಂದು. ನಿಂದು ಬರ್ಡೇಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ತೀವಿ. ಏನಂದ್ರೆ ಕಾಸ್ಟ್ ಎಫೆಕ್ಟಿವ್, ಹಂಗಂದ್ರೆ ಏನು ಕಡಿಮೆ ದುಡ್ಡಲ್ಲ. ನನಗೆ ಯಶದ ಒಂದು ಫಿಲಮ್ ತುಂಬ ಇಷ್ಟ. ಈ ಥರದ ಬಟ್ಟೆ ಬೇಕು, ಬೌನ್ಸರ್ ಹಾಕ್ಸ್ಬೇಕು, ಹಿಂಗಿಂಗ್ ಬೇಕು ನನಗೆ. ಆ್ಯಂಡ್ ದ ವೇ ಹಿ ಎಂಜಾಯ್ಸ್ ದ ಶಾಪಿಂಗ್, ನಾಟ್ ಮೈ ಡಾಟರ್, ಶಿ ಡೋಂಟ್ ಎಂಜಾಯ್, ಬಟ್ ಹಿ ಎಂಜಾಯ್ಸ್ ದ ವೇ ಶಾಪಿಂಗ್. ನೆನ್ನೆ ಹಬ್ಬದ ಬಟ್ಟೆ ಬಂದರು, ಎಲ್ಲ ಬಟ್ಟೆನೂ ಒಂದೊಂದು ಸತಿ ಹಾಕಿ ನೋಡಪ್ಪ, ಹಿಂಗಿದೆ ನೋಡಿ, ಹಿಂಗಿದೆ. ಸೆಲೆಬ್ರೇಟ್ ಬರೀ ಪಾಸಿಟಿವ್ ಅಲ್ಲ, ನೆಗೆಟಿವ್ ಕೂಡ ಸೆಲೆಬ್ರೇಟ್ ಮಾಡಬೇಕು. ಯಾಕೆ? ಬೇಜಾರಾದ್ರೆ ಹತ್ಬಿಡ್ಬೇಕು ಒಂದು ಸತಿ ಮಾತ್ರ, ಪ್ರತಿದಿನ ಅಲ್ಲ. ತೆಗೆದ್ಬಿಟ್ಟು ಸರಿಯಾಗಿ ಓಕೆ ಸರಿ ಹೋಯ್ತು ಬಿಡು ಪರವಾಗಿಲ್ಲ. ಬಟ್ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಮಾಡಬೇಕಾಗಿರೋದು ಯಾವುದು? ಲಿಟ್ಲ್ ಪೇನ್ ಆದರೂ ಕೂಡ ಸೆಲೆಬ್ರೇಟ್ ಮಾಡಿ ಬಿಟ್ಬಿಡ್ಬೇಕು. ಡೋಂಟ್ ಸಪ್ರೆಸ್, ಸೆಲೆಬ್ರೇಟ್ ಎವ್ರಿಥಿಂಗ್. 90% ಪಾಸಿಟಿವ್, 10%. ಬಟ್ ನಮ್ದು ಉಲ್ಟಾ, 10% ಪಾಸಿಟಿವ್, 90% ನ್ಯೂಸ್ ಪೇಪರ್ ಪೂರ್ತಿ ಏನೋ, 90% ಏನೋ, 10% ಏನೋ. ನಿಮ್ಮ ಲೈಫ್ ನ್ಯೂಸ್ ಪೇಪರ್ ಆಗಬೇಕಾ? ಏನೋ ಹೇಳ್ಬೇಡಿ ಸರ್, ನೀವು ರೆಕಾರ್ಡ್ ಆಗ್ತಾ ಇದೆ. ಸೆಲೆಬ್ರೇಟ್ ಎವ್ರಿಥಿಂಗ್. Everything you need to celebrate. How to celebrate? Everything. Celebrate. Wow is a celebration. Ayyo is a
ನೆಗೆಟಿವ್, ಕರೆಕ್ಟ್. ಪ್ರತಿ ಸತಿ ವಾವ್ ಸೂಪರ್. ಸೊ ವಿ ಸಿ ದ ಕಿಡ್ಸ್ ಸುಮ್ಮನೆ ಮನೇಲಿ 8 ಮಕ್ಕಳು ಮನೇಲಿ ರಾತ್ರಿ. ನಮ್ಮ ಮನೆ ಒಂಥರ ಮಕ್ಕಳ ಸಾಮ್ರಾಜ್ಯ. ಅಣ್ಣ ಸಿ ಸುಮ್ಮನೆ ಇರ್ತಾರೆ, ಹಿಂಗೆ ಓಡ್ ಬರ್ತಾ ಇರ್ತಾರೆ, ಹಿಂಗೆ ಜೋರ್ ಅಂತ ಹಿಂಗೆ ಚಂಪಡಿದ್ದಾರೆ. ಏನೂ ಇಲ್ಲ, ಅದಕ್ಕೆ ರೀಸನೇ ಇಲ್ಲ ಅವ್ರಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ. ಅಣ್ಣ ಇದು ನೋಡ್ತಾ ಇದೆ, ಐ ಲುಕ್ ಲೈಕ್ ಎ ಬಫೂನ್. ಮೊಬೈಲಲ್ಲಿ ಇಟ್ಕೊಂಡು ಪ್ಲೇಯರ್ ಝೋನ್ ರೆಡಿ ಆಗ್ತಾ ಇದೆ. ಅವ್ರು ಪಾಡ್ಗೋರು ಏನು ಎಂಜಾಯ್ ಮಾಡ್ತಾ ಇದ್ದಾರೆ, ತಿಂಡಿ ತಿನ್ಬಾ ಅಂದರೆ ತಿಂತಾ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ರೀಸನ್ ಬೇಕಾಗಿಲ್ಲ. ಹೆಂಗೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಮಕ್ಕಳನ್ನ ಒಂದು ಅಷ್ಟು ಜನ ಗುಂಡೆ ಹಾಕ್ಕೊಂಬಿಡಿ, ಒಂದು 7-8 ಜನ ಮಕ್ಕಳನ್ನ ಅವ್ರ ಹತ್ರ ನೋಡಿ ಕಲಿಯೋಣ. ಡನ್. ಸೆಲೆಬ್ರೇಟ್ ಆಮೇಲೆ ಏನು? ಆ್ಯಂಡ್ ಡೋಂಟ್ ಸ್ಟಾಪ್ ದೇರ್. ಏನು ಮಾಡ್ತಾರೆ ಅಂದರೆ, ಒಂದು ಸತಿ ಸೆಲೆಬ್ರೇಟ್ ಮಾಡಿ ಒಂದು ಗೃಹ ಪ್ರವೇಶಕ್ಕೆ ಲಿಸನ್ ಒಂದು ಗೃಹ ಪ್ರವೇಶಕ್ಕೆ ಕರೆದ್ಬಿಟ್ಟು ಲೈಫ್ ಟೈಮ್ ಮುಗ್ದೋಯ್ತು ಕತೆ. ತಿಥಿಗೆ ಮಾತ್ರ ಅಕ್ಷರ. ಆಮೇಲೆ ಒಂದು ಗೃಹ ಪ್ರವೇಶ, ನೆಕ್ಸ್ಟ್ ಬರೀ ತಿಥಿ. ಕರೆಕ್ಟ್. ಸಿ ಸೆಲೆಬ್ರೇಟ್ ಲೈಫ್ ಹೇಗಿರ್ಬೇಕಂತ ಹೇಳಿದ್ರೆ, 2 ವರ್ಷಕ್ಕೊಂದೊಂದು ಗೃಹ ಪ್ರವೇಶ ಮಾಡ್ತಾ ಇರಬೇಕು, ಇದೇ ಒಂದೊಂದು ಸೆಲೆಬ್ರೇಷನ್ ಮಾಡಿಸ್ತಾ ಇರಬೇಕು. ಅದು ಸೆಲೆಬ್ರೇಷನ್. ಯಾವುದು ಕೆಲಸ ಮಾಡಬೇಕು? ಡಿಸರ್ವ್, ಅರ್ಹತೆಗೋಸ್ಕರ, ಕಾಬಿಲ್ ಬನ್ನೇಕೆ ಲಿಯೇ. ನೆಕ್ಸ್ಟ್ ಎವ್ಯಾಲ್ಯೂಟ್ ಯುವರ್ ಗೋಲ್ಸ್. ಚಾಲೆಂಜಿಂಗ್ ಗೋಲ್ಸ್ ಇರಬೇಕು ಯಾವಾಗ್ಲೂ. ಏನು ಗೋಲ್ ಇರಬೇಕು? ಚಾಲೆಂಜಿಂಗ್ ಗೋಲ್ಸ್ ಇರಬೇಕು. ಅಂಡ್ 360 ಡಿಗ್ರಿ ಗೋಲ್ಸ್ ಬೇಕು ನಮಗೆ, ನಾಟ್ ಒನ್ ರೋಲ್ ಗೋಲ್ಸ್. ನೆಕ್ಸ್ಟ್ ಏನಿರಬೇಕು? ಪ್ರಾಸೆಸ್ ಎಕ್ಸಲೆನ್ಸಿ. ನೆಕ್ಸ್ಟ್ ಏನು ಬೇಕು? ಡೋಂಟ್ ಸ್ಟಾಪ್ ಫಾರ್ ಟೆಂಪರರಿ, ಸಕ್ಸಸ್ ಆರ್ ಫೇಲ್ಯೂರ್. ನೆಕ್ಸ್ಟ್ ಸೋರ್ಸ್ ಆಫ್ ಯಾವಾಗಲೂ ಏನಾಗಿರಬೇಕು? ಡ್ರಾ ದ ಎನರ್ಜಿ. ದೆನ್ contribute more. Then belief and faith. Whatever is your belief and faith, you draw everything to you. Next. And the cycle goes on. ಏನಾಗುತ್ತೆ ಸೈಕಲ್?